ಶೌರ್ಯ ಸರ್. ಶೌರ್ಯ ಸರ್, ಏನ್ ಮಾಡ್ತಿದ್ಯಾ ರಾಜಿ? ಇಲ್ಲಿ ನಿದ್ದೆ ಮಾಡಕ್ಕಾಗ್ದೆ ಒದ್ದಾಡ್ತಿದ್ದೀನಿ ಸರ್. ನಾನ್ ಕೂಡ ಸೇಮ್ ನಿದ್ರೆ ಬರ್ದೆ ನಿಂಗೆ ಕಾಲ್ ಮಾಡ್ದೆ. ಸರಿ, ಒಂದ್ಸಲ ನೀನು ಬಾಲ್ಕನಿಗೆ ಬರ್ತೀಯಾ? ಯಾಕೆ ಸರ್? ನನ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ವಾ? ಹೌದು, ಒಂದ್ಸರಿ ಬಾಲ್ಕನಿಗೆ ಬರ್ತೀಯಾ? ಸರಿ ಸರ್. ಹಲೋ. ಈ ಟೈಮಲ್ಲಿ ಯಾಕೆ ಬಂದಿದ್ದೀರಾ? ನಿನ್ನ ಮೀಟ್ ಮಾಡಿ ವಾಕಿಗೆ ಹೋಗಿ ಜೊತೆಗೆ ಐಸ್ ಕ್ರೀಮ್ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಈ ಟೈಮಲ್ಲ? ಅದು ಐಸ್ ಕ್ರೀಮಾ? ಅಯ್ಯೋ, ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ? ನಾನು ಬರಲ್ಲ. ಈ ಟೈಮಲ್ಲಿ ತಿಂದ್ರೆ ನೆಗಡಿ ಬರುತ್ತೆ ಸರ್. ನೆಗಡಿ ಚಿಕ್ಕ ಮಕ್ಕಳಿಗೆ ಬರುತ್ತೆ, ಪ್ರೇಮಿಗಳಿಗಲ್ಲ. ಸರಿ. ಹಲೋ ರಾಜಿ, ಇನ್ನೇನ್ ಡೌಟ್ ಬಂತು? ಅಂದ್ರೆ ಮನೇಲಿ ಏನ್ ಹೇಳಿ ಬರ್ಲಿ? ಅಯ್ಯೋ, ಹೇಳ್ಬಿಟ್ಟು ಬರಕ್ಕೆ ನೀನು ಅತ್ತೆ ಮನೆಗೆ ಬರ್ತಾ ಇಲ್ಲ, ಐಸ್ ಕ್ರೀಮ್ ತಿನ್ನೋಕ್ ಬರ್ತಾ ಇರೋದು. ಸೈಲೆಂಟ್ ಆಗಿ ಆ ಗೋಡೆ ಹಾರ್ಕೊಂಡು ಬಂದ್ಬಿಡು. ಏನು ಗೋಡೆನಾ? ನಾನ್ ಜಂಪ್ ಮಾಡಲ್ಲ. ರಾಜಿ, ಇವಾಗ ನೀನ್ ಬರ್ತೀಯೋ ಇಲ್ವೋ? ನಾನ್ ಬರಲ್ಲ. ರಾಜಿ, ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನೀನ್ ಬರ್ತೀಯೋ ಇಲ್ವೋ? ನಾನು ಬರಲ್ಲ. ಸರಿ, ಹಾಗಾದ್ರೆ ಓಕೆ. ಹಲೋ ಹಲೋ ಹಲೋ. ಅಯ್ಯೋ, ನಿಲ್ಸಿ. ಟ್ರಿಪಲ್ ರೈಡಿಂಗಾ? ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ? ಹೊರಗಡೆ ಯಾಕೆ ಬಂದ್ರಿ? ಏನಿದು? ಅಷ್ಟಕ್ಕೂ ಯಾರು ನೀವು? ಇವಳು ನನ್ನ ಹೆಂಡತಿ ಸರ್, ನಾನು ಇವಳು ಗಂಡ ಸರ್. ಇವಳು ನಮ್ಮ ಅತ್ತೆ ಮಗಳು ಸರ್. ನಾವು 3 ಜನ ಸೆಕೆಂಡ್ ಶೋ ಸಿನಿಮಾ ನೋಡ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಸರ್. ಹಾ, ಎಲ್ಲಿ? ಏನ್ ಸರ್? ಸೆಕೆಂಡ್ ಶೋ ಅಂದಿಯಲ್ಲ, ಎಲ್ಲಿ ಟಿಕೆಟ್ ತೋರಿಸು ನೋಡೋಣ. ಟಿಕೆಟ್? ಅಯ್ಯೋ, ಎಷ್ಟು ಬಿಟ್ಟೆ ಸರ್. ಹೌದಾ, ಸಿನಿಮಾ ಅಂತ ಹೇಳಿದೆ. ಟಿಕೆಟ್ ಕೇಳಿದ್ರೆ ನನಗೆ ಸಿನಿಮಾ ಕತೆ ಹೇಳ್ತಿದ್ಯಲ್ಲಯ್ಯ. ಹೌದು ಸರ್, ಅವ್ರು ಸುಮ್ನೆ ಕತೆ ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದ್ಯಮ್ಮ? ಇವರಿಬ್ರು ನನ್ನ ಕಿಡ್ನಾಪ್ ಮಾಡಿದ್ರು ಸರ್. ಕಿಡ್ನಾಪಾ? ಹೌದು ಸರ್. ಅಯ್ಯೋ, ಖಂಡಿತ ಇಲ್ಲ ಸರ್. ಇಲ್ಲ ಸರ್, ನನ್ನ ಇವರಿಬ್ರು ಮನೆಯಿಂದ ಬಲವಂತವಾಗಿ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರು ಸರ್. ಬಲವಂತವಾಗಿ ಕರ್ಕೊಂಡ್ ಬಂದ್ರ? ಹೌದು ಸರ್, ಕರ್ಕೊಂಡ್ ಬಂದ್ವಿ, ಆದ್ರೆ ಕಿಡ್ನಾಪ್ ಏನ್ ಮಾಡಿಲ್ಲ ಸರ್. ಕರ್ಕೊಂಡ್ ಬಂದ್ರೆ ಕಿಡ್ನಾಪೇ ಆಗುತ್ತಮ್ಮ. ಕಾನ್ಸ್ಟೇಬಲ್ಸ್, ಇವರನ್ನೆಲ್ಲ ಜೀಪ್ ಹಚ್ಚು. ಅಯ್ಯೋ, ನೀನು ಹತ್ತಮ್ಮ. ನಾನ್ ಯಾಕೆ ಸರ್? ಕಿಡ್ನಾಪ್ ಮಾಡಿದ್ದು ಇವರಿಬ್ರಲ್ವಾ? ಅವರೇ ಇರ್ಬೋದು. ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿರೋದು ನೀನೇ ಅಲ್ವಾ? ಅಯ್ಯೋ, ಕೊಟ್ಟೆ ಅಲ್ವಾ? ಹ್ಯಾಂಡ್ ರೈಟಿಂಗ್ ಅಲ್ಲಿ ಕೊಡ್ಬೇಕಲ್ವೇನಮ್ಮ? ಕಂಪ್ಲೇಂಟ್ ಅನ್ನ ಕೊಟ್ಟ ಮೇಲೆ ನಿಮ್ ಮನೆಯವ್ರನ್ನ ಸ್ಟೇಷನ್ ಕರೆಸಿ ನಿನ್ನ ಭದ್ರವಾಗಿ ಅವ್ರ ಜೊತೆ ಕಳಿಸ್ಕೊಡ್ತೀನಿ. ನಮ್ಮನೆಯವ್ರನ್ನ ಕರೆಸ್ತೀರಾ? ಅಯ್ಯೋ, ಅಲ್ಲಿವರೆಗೂ ಎಲ್ಲ ಯಾಕೆ ಸರ್? ಅಂತ ದೊಡ್ಡ ಕಿಡ್ನಾಪ್ ಏನಲ್ಲ ಸರ್. ನನ್ನ ಕಿಡ್ನಾಪ್ ಮಾಡಿದ್ರು ಸರಿ, ನನ್ಗೇನು ಮಾಡ್ಲಿಲ್ಲ ಸರ್. ತುಂಬಾ ಒಳ್ಳೆ ಕಿಡ್ನಾಪರ್ಸ್ ಇವರು. ಇವ್ರಿಗೆ ಒಂದು ಚಿಕ್ಕ ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ. ಇವರು ನಮ್ಮ ಮನೆ ಹತ್ರ ಬಿಟ್ಬಿಡ್ತಾರೆ ಸರ್. ಅಯ್ಯೋಯ್ಯೋ, ಹಾಗಾಗಲ್ಲಮ್ಮ. ನೀನೇ ಹೇಳಿದ್ಯಲ್ಲಮ್ಮ, ನಿನ್ನ ಇವರು ಕಿಡ್ನಾಪ್ ಮಾಡಿದ್ರು ಅಂತ. ನೀನು ಕಂಪ್ಲೇಂಟ್ ಅನ್ನ ಬರೀಲೇಬೇಕು, ನಿಮ್ಮ ಮನೆಯವರು ಅಲ್ಲಿಗೆ ಬರಲೇಬೇಕು.
ಹತ್ತಿ ಹತ್ತಿ. ಸರ್ ಸರ್ ಒಂದು ನಿಮಿಷ ಇರಿ ಸರ್. ನಾವು ಯಾರು ಅಂತ ನಿಮ್ಗೇನು ಗೊತ್ತಿಲ್ಲ. ಯಾರು? MLA ಕಡೆಯವರಾ ಅಥವಾ MP ಕಡೆಯವರಾ? ರಾಜಾರಾಮ್ ಕಡೆ ಅವರು. ಯಾವ ರಾಜಾರಾಮ್? ರಾಮಾಪುರ ರಾಜಾರಾಮ್ ಅವರು. ಓಹೋ, ಅವ್ರು ನಿಮಗ್ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು. ಅವ್ರಿಗೆ ನೀವ್ ಗೊತ್ತಾ? ನಾವು ಚಿಕ್ಕವರಿದ್ದಾಗಿದ್ದ ಗೊತ್ತು. ಹೇಗೆ? ನಾನು ಅವ್ರಿಗೆ ತಂಗಿ ಮಗ ಆಗ್ಬೇಕು ಸರ್. ಈ ಹುಡುಗಿ ಅವ್ರ ಮಗಳು, ಇವಳು ಕೂಡ ಅವ್ರ ಮಗಳೇನೆ. ಹಾ ಹೌದಾ? ಹಾಗಿದ್ರೆ ಸ್ಟೇಷನ್ಗೆ ಹೋಗೋದು ಬೇಡ. ರಾಜಾರಾಮ್ ಅವ್ರ ಮನೆಗೆ ಹೋಗೋಣ ಬನ್ನಿ. ಹೇಳ್ದೆ ಇಷ್ಟು ತೊಂದರೆ ಆಗುತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಮಾವ. ಸ್ಟೇಷನ್ಗೆ ಬರಕ್ ಹೇಳ್ತಾರೆ ಅಂತ ಗೊತ್ತಿದ್ರೆ ಕಿಡ್ನಾಪ್ ಅನ್ನೋ ಮಾತನ್ನ ಹೇಳ್ತಾನೆ ಇರ್ಲಿಲ್ಲ. ಮಾಡಿರೋ ತಪ್ಪಿಗೆ ಸ್ಟೇಷನ್ ಕರ್ಕೊಂಡು ಹೋಗ್ದೇನೆ ಊಟ ಮಾಡಿಸ್ಬಿಟ್ಟು ಮನೆಗ ಕಳಿಸ್ತಾರೆ. ನೀನ್ ಸುಮ್ನೆ ಇರೋ ಮಾವ. ಏಯ್, ಏನ್ ಡಿಸ್ಕಷನ್? ಬನ್ನಿ ಬನ್ನಿ.